ಮೆಟ್ರೋ ದರ ಏರಿಕೆಗೆ ತಾತ್ಕಾಲಿಕ ತಡೆ. ಇದು ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ಬೆಂಗಳೂರು ಮೆಟ್ರೋ ಪ್ರಯಾಣಿಕರಿಗೆ ಬಿಗ್ ರಿಲೀಫ್ ಅನ್ನು ಕೊಟ್ಟಿದೆ ಬಿಎಂಆರ್ಸಿಎಲ್. ನಾಳೆಯಿಂದ ಜಾರಿಗೆ ಬರಲ್ಲ ಹೊಸ ಮೆಟ್ರೋ ದರ. ಬಿಎಂಆರ್ಸಿಎಲ್ಗೆ ಕೇಂದ್ರ ಸರ್ಕಾರದ ಬೋರ್ಡ್ನಿಂದ ಇಮೇಲ್ ಮೂಲಕ ಸಂದೇಶ ಬಂದಿದೆ. ಹಾಗಾಗಿ ಮೆಟ್ರೋ ದರ ಏರಿಕೆಗೆ ತಾತ್ಕಾಲಿಕ ತಡೆಯನ್ನು ಒಡ್ಡಲಾಗಿದೆ. ಈ ಕುರಿತಂತೆ ನಿರಂತರವಾಗಿ ನಿಮ್ಮ ಪಬ್ಲಿಕ್ ಟಿವಿ ಅಭಿಯಾನವನ್ನು ಮಾಡಿತ್ತು, ವರದಿಯನ್ನು ಪ್ರಸಾರ ಮಾಡಿತ್ತು. ಇದರ ಇಂಪ್ಯಾಕ್ಟ್ ಆಗಿರುವಂತಹದ್ದು ಹೇಗೆ ಜನಾಕ್ರೋಶ ವ್ಯಕ್ತವಾಗ್ತಾ ಇತ್ತು, ಸಂಸದರು ಹೇಗೆ ಹೊಣೆಯಿಂದ ತಪ್ಪಿಸ್ಕೊಳ್ತಾ ಇದ್ದಾರೆ, ರಾಜ್ಯ ಸರ್ಕಾರ ಹೇಗೆ ಕೇಂದ್ರದ ಮೇಲೆ, ಕೇಂದ್ರ ಹೇಗೆ ರಾಜ್ಯ ಸರ್ಕಾರದ ಮೇಲೆ ಹಾಕಿ ನುಣುಚಿಕೊಳ್ಳುವಂತಹ ಕೆಲಸ ಮಾಡ್ತಾ ಇತ್ತು ಅಂತ ಹೇಳಿ ನಿಮ್ಮ ಪಬ್ಲಿಕ್ ಟಿವಿ ವರದಿಯನ್ನು ಪ್ರಸಾರ ಮಾಡಿತ್ತು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಲೋಕೇಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಲೋಕೇಶ್, ಇದು ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ಯಾವುದೇ ಕಾರಣಕ್ಕೂ ಬಿಎಂಆರ್ಸಿಎಲ್ ಈ ಆದೇಶದಿಂದ ಹಿಂದೆ ಸರಿಯಲ್ಲ ಅಂತ ಹೇಳ್ತಾ ಇತ್ತು. ಕೊನೆ ಕ್ಷಣದಲ್ಲಿ ಹಿಂದೆ ಸರಿದಿದ್ದು ಯಾಕೆ, ಏನಾಯ್ತು ಅಂತ? ಪ್ರೇಮ್, ನಿಜಕ್ಕೂ ಇದು ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ಮಹಾ ಅಭಿಯಾನವನ್ನೇ ಪಬ್ಲಿಕ್ ಟಿವಿ ಮಾಡಿತ್ತು. ಈಗ ಕೇಂದ್ರ ಮಂಡಳಿ ಅಂದ್ರೆ ಕೇಂದ್ರ ಮೆಟ್ರೋ ರೈಲು ಮಂಡಳಿಯಿಂದ ಬಿಎಂಆರ್ಸಿಎಲ್ಗೆ ಮಾಹಿತಿ ರವಾನೆ ಆಗಿದೆ. ಇಮೇಲ್ ಮೂಲಕ ಸಂದೇಶ ರವಾನೆ ಆಗಿರುವಂತದ್ದು. ಮೆಟ್ರೋ ದರ ಏರಿಕೆಗೆ ತಾತ್ಕಾಲಿಕವಾಗಿ ತಡೆ ತರುವಂತೆ ಸಂದೇಶ ರವಾನೆ ಆಗಿರುವಂತದ್ದು. ಈ ಇಮೇಲ್ ಮೂಲಕ ಸಂದೇಶ ರವಾನೆ ಆಗಿರೋ ಹಿನ್ನೆಲೆಯಲ್ಲಿ ನಾಳೆ ಬೆಳಿಗ್ಗೆಯಿಂದ ಏನ್ 5% ಜಾರಿಗೆ ಬರ್ತಾ ಇತ್ತು, ಅದಕ್ಕೆ ತಾತ್ಕಾಲಿಕ ತಡೆ ಬಿದ್ದಿದೆ. ನಾಳೆ ಯಾವುದೇ ರೀತಿಯ ದರ ಏರಿಕೆ ಆಗೋದಿಲ್ಲ. ಮತ್ತೆ ಬೋರ್ಡ್ ಮಂಡಳಿಯಲ್ಲಿ ನಿರ್ಧಾರ ಮಾಡೋದಾಗಿ ಸೂಚನೆಯನ್ನು ಕೊಟ್ಟಿರುವಂತದ್ದು. ಶೀಘ್ರದಲ್ಲೇ ಬೋರ್ಡ್ ಮಂಡಳಿಯ ಸಭೆಯನ್ನ ಕರೀತಾರೆ. ಆ ಸಭೆಯಲ್ಲಿ ದರ ಏರಿಕೆ ಮಾಡ್ಬೇಕಾ ಬೇಡವಾ ಅಂತೇಳಿ ನಿರ್ಧಾರ ಆಗುತ್ತೆ. ಹೊಸದಾಗಿ ದರ ನಿಗದಿ ಸಮಿತಿಯ ಬಗ್ಗೆ ಬೋರ್ಡ್ ಮಂಡಳಿಯಲ್ಲಿ ನಿರ್ಧಾರ ಆಗುವಂತ ಸಾಧ್ಯತೆ. ಸದ್ಯಕ್ಕೆ ಈಗ ಬಿಎಂಆರ್ಸಿಎಲ್ ಎಂಡಿಗೆ ಬೋರ್ಡ್ ಇಂದ ಮಾಹಿತಿ ರವಾನೆ ಆಗಿರುವಂತದ್ದು. ಇಮೇಲ್ ಮೂಲಕ ಸಂದೇಶ ಆಗಿರುವ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಈಗ ತಡೆ ಇರುತ್ತೆ. ನಾಳೆಯಿಂದ ಯಾವುದೇ ರೀತಿಯಾದಂತಹ ಮೆಟ್ರೋ ದರ ಏರಿಕೆ ಇರೋದಿಲ್ಲ. ಇದು ಬರೀ ತಾತ್ಕಾಲಿಕ ಅಷ್ಟೇ. ಬೋರ್ಡ್ ನಲ್ಲಿ ಯಾವ ರೀತಿಯಾದಂತಹ ಚರ್ಚೆ ಆಗುತ್ತೆ, ಚರ್ಚೆ ಆದ ನಂತರ ಯಾವ ರೀತಿ ನಿರ್ಧಾರ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಸದ್ಯಕ್ಕೆ ಬೆಂಗಳೂರಿಗೆ ಇದು ಬಿಗ್ ರಿಲೀಫ್ ಅಂತ ಹೇಳ್ಬೋದು. ಭಾರಿ ಆಕ್ರೋಶ ವ್ಯಕ್ತವಾಗಿತ್ತು 5% ದರ ಏರಿಕೆಗೆ. ಸದ್ಯಕ್ಕೆ ಈಗ ರಿಲೀಫ್ ಸಿಕ್ಕಿರುವಂತದ್ದು. ತಾತ್ಕಾಲಿಕವಾಗಿ ದರ ಏರಿಕೆಗೆ ತಡೆ ಬಿದ್ದಿದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಪಬ್ಲಿಕ್ ಟಿವಿಗೆ ಬಿಎಂಆರ್ಸಿಎಲ್ ಎಂಡಿ ರವಿಶಂಕರ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಮ್ಮ ಸುದ್ದಿಗೆ ಅತಿ ದೊಡ್ಡ ಇಂಪ್ಯಾಕ್ಟ್ ಆಗಿರುವಂಥದ್ದು ಮೆಟ್ರೋ ದರ ಏರಿಕೆಗೆ ಕೇಂದ್ರದಿಂದ ಸೂಚನೆ ಬಂದ ಬೆನ್ನಲ್ಲೇ ತಾತ್ಕಾಲಿಕವಾಗಿ ತಡೆ ಹಿಡಿಯುವಂತಹ ಕೆಲಸ ಆಗಿದೆ. ವ್ಯಾಪಕ ಜನಾಕ್ರೋಶ ವ್ಯಕ್ತವಾಗಿತ್ತು. ದೇಶದಲ್ಲಿಯೇ ದುಬಾರಿ ಮೆಟ್ರೋ ಅನ್ನುವಂತಹ ಹಣೆಪಟ್ಟಿ ಕೂಡ ನಮ್ಮ ಮೆಟ್ರೋಗಿತ್ತು. ಯಾವುದೇ ಕಾರಣಕ್ಕೂ ಈ ಮೆಟ್ರೋ ಟಿಕೆಟ್ ದರವನ್ನು ಏರಿಕೆ ಮಾಡಬಾರ್ದು ಅಂತ ಹೇಳಿ ಜನ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಪಬ್ಲಿಕ್ ಟಿವಿ ಕೂಡ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು. ಈ ಬೆನ್ನಲ್ಲೇ ಕೇಂದ್ರದಿಂದ ಬಿಎಂಆರ್ಸಿಎಲ್ಗೆ ಸೂಚನೆ ಬಂದಿದೆ.